ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟೊಮೆಟೊ ಪುಲ್ಗುರ ಅಂತ ಈ ಹೆಸರು ನೀವು ಕೇಳಿರಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಈ ಡಿಶ್ ಬಂದು ನಾರ್ಮಲಾಗಿ ಈ ಕಡೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಬಾರ್ಡ್ರ್, ಆಂಧ್ರ ಕರ್ನಾಟಕ ಬಾರ್ಡ್ರ್ ಇರುತ್ತಲ್ಲ, ಅಲ್ಲಿ ಜಾಸ್ತಿ ಮಾಡ್ತಾರೆ. ಆ್ಯಕ್ಚುಲಿ ಇದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಮಾಡ್ತಿದ್ರು, ನಮ್ಮ ಅಪ್ಪ ಅವ್ರ ಅಮ್ಮ. ಅದು ಆ್ಯಕ್ಚುಲಿ ಅವ್ರು ಹೆಂಗೆ ಮಾಡ್ತಿದ್ದಾರೆ ಅಂತ ನಾನು ನೋಡಿರಲಿಲ್ಲ, ಬಟ್ ನಾನೊಂದು ಊಹೆ ಮಾಡಿ ಓಕೆ ಹಿಂಗೆ ಮಾಡ್ಬೋದು ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಐಟಮ್ಸು, ಜಾಸ್ತಿ ಏನು ಬೇಡ. ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟಿದ್ರೆ ಆಗೋಗುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಸೊ ನೋಡ್ಕೊಬೇಡಿ ಒಂದ್ಸರಿ, ಅರ್ಥ ಆದರೆ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ಜಸ್ಟ್ ಎಂಜಾಯ್ ಮಾಡಿ ವಿಡಿಯೋನ. ಜೀರಿಗೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಸೊ ಇಲ್ಲಿ ಟೊಮೆಟೊ ಬೇಯ್ತಾ ಇದೆ, ಆಲ್ರೆಡಿ ಬೇಯಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ತೊಗೊಂಡಿರೋದು ಒಂದು ನಾಟಿ ಟೊಮೆಟೊ, 4 ಫಾರ್ಮ್ ಟೊಮೆಟೊ. ಸೊ ಇಷ್ಟಿದ್ರೆ ಸಾಕು, ಸ್ವಲ್ಪ ಹುಳಿ ಇರಲಿ ಅಂತ ಸ್ವಲ್ಪ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಇವನು ನೋಡಿ ನನ್ನ ಮಗ ಹೆಂಗೆ ಕೂತ್ಕೊಂಡಿದ್ದಾನೆ. ಹಾಯ್ ಮಾಡು, ಕೈಯಲ್ಲಿ ಹಾಯ್ ಮಾಡಿ ಹಿಂಗೆ. ಹಾಯ್. ಇವತ್ತು ಚೆನ್ನೈ ಟೀಮ್ ಬಗ್ಗೆ ಮಾತಾಡೋಣ. ಚೆನ್ನೈ ಟೀಮ್ ಅಂದರೆ 5 ಟೈಮ್ಸ್ ಐ ಪಿ ಎಲ್ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಫಸ್ಟು ನೆನಪಾಗೋದು ಧೋನಿ ಅಂದರೆ ತುಂಬ ರೆಸ್ಪೆಕ್ಟ್. ಯಾಕಂದರೆ ಅವ್ರು ಏನೇ ಇದ್ರೂ ಅವ್ರು ಚೆನ್ನೈ ಟೀಮಲ್ಲಿರ್ಬೋದು, ಏನೇ ಆಗಿರ್ಬೋದು. ಸೊ ಅವರು ಇಂಡಿಯಾಗೆ 3 ICC ಟ್ರೋಫೀಸ್ನ ತಂದುಕೊಟ್ಟಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, T20 ವರ್ಲ್ಡ್ ಕಪ್ ಆಗಿರ್ಬೋದು, 2011 ವರ್ಲ್ಡ್ ಕಪ್ ಆಗಿರ್ಬೋದು. ಸೊ ಅದಕ್ಕೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಸೊ ದಯವಿಟ್ಟು ಯಾರೂ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡಿ ಯಾರನ್ನೂ ಟ್ರೋಲ್ ಮಾಡೋದು, ಆ ಥರ ಮಾಡೋದು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಒಳ್ಳೇದಲ್ಲ ಅದು. ಸೊ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು. ಆ್ಯಸ್ ಎ IPL ಹೆಲ್ತಿ ಟಾರ್ಗೆಟ್ಸ್ ಓಕೆ, ಅದು ಸ್ವಲ್ಪ ಎಂಜಾಯ್ಮೆಂಟ್ಗೆ ಇರ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಯಾವುದು ಮಿತಿ ಮೀರಬಾರ್ದು. ಸೊ ಇವತ್ತು ನಾವು ಚೆನ್ನೈ ಟೀಮ್ ಬಗ್ಗೆ ಮಾತಾಡೋಣ ಅಂದರೆ, ಅವ್ರದ್ದು ಓಪನಿಂಗ್ ಪೇರ್ ಫಸ್ಟಿಂದನೂ ಅಷ್ಟೇ ಓಪನಿಂಗ್ ಪೇರಿಂದನೇ ಅವ್ರ ಮೇಲೆ ಡಿಪೆಂಡ್ ಆಗಿರೋದು ಜಾಸ್ತಿ. ಅವ್ರದ್ದು ಓಪನಿಂಗ್ ಪೇರ್ ಯಾವಾಗ ಕ್ಲಿಕ್ ಆಗಿರುತ್ತೆ, ಆವಾಗ ಅವ್ರು ಚೆನ್ನಾಗಿ ಮ್ಯಾಚ್ನ ಚೆನ್ನಾಗಿ ವಿನ್ ಆಗಿರ್ತಾರೆ ಮ್ಯಾಚ್. ಸೊ ನೀವು ಯಾವಾಗ ಮೈಕ್ ಹಸಿ ತೊಗೋಬೋದು, ಮತ್ತು ಡುಪ್ಲೆಸಿಸ್ ತೊಗೋಬೋದು, ಮತ್ತು ಶೇನ್ ವ್ಯಾಟ್ಸನ್ ತೊಗೊಬೋದು. ಸೊ ಇಷ್ಟು ಜನ. ಸೊ ಅವ್ರದ್ದು ಈ ಸರಿ ಓಪನಿಂಗ್ ಪೇರ್ ಬಂದ್ಬಿಟ್ಟು ಕಾನ್ವೆ ಮತ್ತು ರಚಿನ್ ರವೀಂದ್ರ. ಅದಾದಮೇಲೆ ರಾಹುಲ್ ತ್ರಿಪಾಠಿ ಇದ್ದಾರೆ. ಅದಾದಮೇಲೆ ಶಿವಮ್ ದುಬೆ 6 ಸೀಟರ್. ಅವ್ರ ಮೇಲೆ ಒಂದು ಸಿಟ್ಟು ಏನಂದರೆ, ಅವ್ರು RCBಲಿ ಇದ್ದಾಗ ಅವರು ಅಷ್ಟು ಚೆನ್ನಾಗಿ ಆಡ್ತಿದ್ದಿಲ್ಲ. ಚೆನ್ನೈಗೆ ಹೋಗಿದ ತಕ್ಷಣವೇ ಫುಲ್ಲು ಮಿಂಚಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಅದೇನೋ ಗೊತ್ತಿಲ್ಲ, RCBಲಿ ಇದ್ದಾಗ ಯಾರೂ ಚೆನ್ನಾಗಿ ಆಡಲ್ಲ, RCB ಟೀಮ್ ಬಿಟ್ಟು ಆದಮೇಲೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅದೇನು ಇದೋ ಗೊತ್ತಿಲ್ಲ. ಸೊ ಅದಾದಮೇಲೆ ಆಬ್ವಿಯಸ್ಲಿ ರವೀಂದ್ರ ಜಡೇಜಾ, ಧೋನಿ. ಆ್ಯಕ್ಚುಲಿ ಅವ್ರದ್ದು ಈ ಸರಿ ಬೌಲಿಂಗ್ ಚೆನ್ನಾಗಿದೆ. ಸ್ಪಿನ್ ಅವ್ರದ್ದು ಏನಿದೆ, ಚಿದಂಬರಂ ಸ್ಟೇಡಿಯಮ್ಮು ಚಿಪೋಕಲ್ಲಿ, ಅವು ಕರೆಕ್ಟಾಗಿ ಬೌಲರ್ಸ ಪಿಕ್ ಮಾಡ್ಕೊಂಡಿದ್ದಾರೆ. ನೂರ್ ಅಹ್ಮದ್ ಆಗಿರ್ಬೋದು, ರವಿಚಂದ್ರನ್ ಅಶ್ವಿನ್, ಜಡೇಜಾ. ಅವರು ಮಿನಿಮಮ್ ಅವ್ರು 5 ಗೇಮ್ಸ್ ಅಂತೂ ವಿನ್ ಆಗ್ಬೋದು ಆ ಸ್ಟೇಡಿಯಮಲ್ಲಿ, ಹಾಗಿದೆ ಅವ್ರದ್ದು. ಸೊ ಈ ಸರಿ ಧೋನಿ ಅವ್ರಿಗೆ ಫಿನಿಷರ್ದು ಒಂದು ಪ್ರಾಬ್ಲಮ್ ಇದೆ ಅಂತ ನನಗೆ ಅನ್ನಿಸ್ತಿದೆ. ಪ್ರಾಪರ್ ಫಿನಿಷರ್ ಯಾರೂ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ಧೋನಿನೇ ಇನ್ನೂ ಸ್ವಲ್ಪ ಅಬ್ದು ಆಡ ಬಂದು ಅಟ್ಲೀಸ್ಟ್ ಒಂದು 4 to 5 hours ಆಡಬೇಕು. ಆವಾಗ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ನಾನು ಲಾಸ್ಟ್ ಇಯರ್ 19th ಓವರ್ ಬಂದು 2 to 3 balls ಇದ್ದಂಗೆ ಆಡ್ತೀನಿ ಅಂದರೆ ಏನೂ ಯೂಸ್ ಆಗಲ್ಲ ಅವ್ರಿಗೆ. ಸೊ ಅವ್ರು ಪ್ರತಿ ಸರಿ ನೀವು ನೋಡಿದ್ರೆ, ಒಂದು ಸರಿ ಚಾಂಪಿಯನ್ಸ್ ಆಗ್ತಾರೆ, ಒಂದು ಸರಿ ಪ್ಲೇ ಆಫ್ಗೂ ಎಂಟ್ರಿ ಆಗಲ್ಲ ಅವರು. ಸೊ ಈ ಥರ ಅವ್ರದ್ದು ಪ್ರತಿ ಸರಿ ನೋಡ್ಬೇಕಾದ್ರೆ. ಸೊ ಮೇ ಬಿ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಬರಲಿ, ಪ್ಲೇ ಆಫ್ಗೆ ಬರಲಿ, RCBನೂ ಪ್ಲೇ ಆಫ್ ಬರಲಿ. ಲಾಸ್ಟ್ ಇಯರ್ ಆದಂಗೆ ಟಫ್ ಫೈಟ್ ಕೊಡಲಿ, RCB ವಿನ್ ಆಗಲಿ. ಸೊ ಮೊನ್ನೆ ಯಾವುದೋ ಇವ್ರದ್ದು ಅಬಂಡಿ ರಾಯ್ಡದು ವೀಡಿಯೋ ನೋಡ್ತಿದ್ದೆ. ಅವ್ರಿಗೆ ಅದೇನು ಶತ್ರುತ್ವ ಇದೆಯೋ ಗೊತ್ತಿಲ್ಲ RCB ಮೇಲೆ. ಅವ್ರಂತಾರೆ RCB ಕಪ್ ಗೆಲ್ಲಬೇಕು, ಆದರೆ ಈ ವರ್ಷ ಅಲ್ಲ, ಮುಂಬೈ ಅಥವಾ ಚೆನ್ನೈ ಗೆಲ್ಲಿ ಅಂತ. ಸೊ ನಾವು ಅದೇ ಥರ ಬೇಡ್ಕೊಳ್ಳೋಣ, ಅವರು ಪ್ಲೇ ಆಫಿಗೆ ಬರಲಿ, ನಮ್ಮ ಮೇಲೆ ಸೋಲ್ಲಿ ಅಷ್ಟೇ. ಯಾವಾಗ ನೋಡಿದ್ರು ಅದೇನು ಇದೆ ಅಲ್ಲ. ಮೇ ಬಿ ಮಕ್ಕಳಂದ್ರೆ ಅದೇ ಮಾಡ್ತಾರೆ ಅನಿಸುತ್ತೆ. ಅದು ತುಪ್ಪ ಬಂಗಾರ, ತುಪ್ಪ, ಅದು ಎಣ್ಣೆ, ಅದು ಹಣ್ಣು, ಟೊಮೆಟೊ ಹಣ್ಣು. ಯಾವುದು ಅದು? ಬ್ಯಾಸ್ಕೆಟ್. ಬನಾನ ಬೇಕಾ? ಹಾಂ, ತರೋಣ. ನೋಡಿದ್ರ ಮಕ್ಳು ಹೆಂಗೆ ಅಂತ. ಇದೇನು ಈ ಪೇರೆಂಟಿಂಗ್ ಮಾಡಿರ್ತಾರಲ್ಲ, ಆಲ್ರೆಡಿ ಪೇರೆಂಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ಆಲ್ರೆಡಿ ಇವಾಗ ಎಕ್ಸ್ಪೀರಿಯನ್ಸ್ ಮಾಡೋರು ಗೊತ್ತಿರುತ್ತೆ. ಅವ್ರು ಕೇಳೋ ಕ್ವಶನ್ನ ಆನ್ಸರ್ ಮಾಡೋಕ್ಕಾಗಲ್ಲ, ಕೇಳಿದನ್ನೇ ಕೇಳ್ತಿರ್ತಾರೆ, ಇದೇನು. ಸೊ ಆ ವೀಡಿಯೋಸ್ ಎಲ್ಲ ಅವ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಸಪೋರ್ಟ್ ಮಾಡಿ.
ಪಾಪ ಹಾಯ್ ಮಾಡಿ ಎಲ್ರಿಗೂ, ಹಾಯ್ ಮಾಡು, ಹಾಯ್. ಅವನದು ಯೂಟ್ಯೂಬ್ ಚಾನಲ್ ಬಂದು ಶ್ರೀಹಾನ್ ಎಸ್ ಆಚಾರ್ ಅಂತ, ಕ್ರೇಜಿ ಬೇಬಿ ಶ್ರೀಹಾನ್ ಎಸ್ ಆಚಾರ್ ಅಂತ. ಅವನದು ಲಿಂಕ್, ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್, ಲೈಕ್, ಶೇರ್ ಎಲ್ಲ ಮಾಡಿಬಿಡಿ ಆಯಿತಾ. ಫೇಮಸ್ ಆಗ್ಬಿಡ್ಬೇಕು ಅವನು. ಅಲ್ಲ ಬಂಗಾರ, ಹೂವನ್ನು ಹಾಂ ಮುಟ್ಬೇಡ, ಸುಮ್ಮನಿರೋ, ನೀರು ಬಿಡಬೇಡ ಅಂತ ತಾನೆ ನಾನು ನೀರು. ಸುಮ್ಮನಿರೋ, ಬಾಯಿ ಕಡೆ ಕೂತ್ಕೋ ಸುಮ್ಮನೆ. ನೋಡು ಎಲ್ಲ ಬೀಳ್ಸೋದು. ಯಾಕೆ ಪಾಪ ಇಷ್ಟಿಟ್ಟ ನೀನು? ಅದಾ ಟ್ಯಾಪ್. ಏನು ನಗ್ತಿದ್ಯಾ? ಅದು ಟ್ಯಾಪೆ, ಪೈಪು. ಸುಮ್ಮನಿರು, ಬಿಡು, ಕೈ ಬಿಡು, ಬಾ ತಿರುಗಿ ಈ ಕಡೆ. ಸ್ಟವ್ ಅದು ಹಬ್ಬು ಆಗ್ತೈತೆ, ಬಿಡು ಹಬ್ಬು ಆಗ್ತೈತೆ ಸ್ಟವ್. ಅದು ಅದಾ ಟ್ಯಾಪ್. ಹಾಂ ಅದಾ ಬಾಟ್ಲು. ಸುಮ್ಮನಿರು ಸಾಕು. ನೀರು ಬೇಕಾ? ನೀರು ಬೇಕು ಅಂದರೆ ಪಾಪ ನೀರು ಬೇಕು ಅನ್ಬೇಕು, ಕೆಂಬಾರ್ದು. ನೀರು ಕೊಡ್ಲಾ? ನೋಡ್ತಿದ್ದೀರಲ್ಲ, ಟೊಮೊಟೊ ಬೆಂದಿದೆ. ಟೊಮೊಟೊ ಬೆಂದಮೇಲೆ ಅದನ್ನ ಸಿಪ್ಪೆ ತೆಗೆದು ಪೀಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಒಗ್ಗರಣೆ ಹಾಕಬೇಕು ಆಯಿತಾ. ಸಾಕು ಎಣ್ಣೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕ್ಬೇಕು. ಬೇಕಾದರೆ ರೆಡ್ ಚಿಲ್ಲಿನೂ ಯೂಸ್ ಮಾಡ್ಬೋದು, ಕಲರ್ ಚೆನ್ನಾಗಿ ಬರುತ್ತೆ ರೆಡ್ಡಾಗಿ. ಸೊ ನಾನು ನಾರ್ಮಲ್ ಗ್ರೀನ್ ಚಿಲ್ಲಿನೇ ಯೂಸ್ ಮಾಡೋದು, ಅದಕ್ಕೆ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿದ್ದೀವಿ. ಇದಕ್ಕೆ ಪೀಲ್ ಆಗಿರೋ ಟೊಮೆಟೊ ಹಾಕೊಂಬಿಡೋಣ. ಸ್ವಲ್ಪ ಕಪ್ಪು ಬಿಡಿಸ್ಕೊಂಡ್ರೆ ಅದು ಸಾಕಷ್ಟು. ಸ್ವಲ್ಪ ಜೀರಿಗೆ ಹಾಕೋಣ. ಆ್ಯಕ್ಚುಲಿ ಆಗಲೇ ಹಾಕೋಬೇಕಿತ್ತು ಎಣ್ಣೆಗೆ, ಮರುತ್ತೆ. ಪರವಾಗಿಲ್ಲ, ಈಗ ಸ್ವಲ್ಪ ಹಾಕೋಣ ಜೀರಿಗೆ, ಬೇಯುತ್ತೆ, ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇದಕ್ಕೆ ಮೇಯ್ನ್ ಏನಂದರೆ ಜೀರಿಗೆ ಫ್ಲೇವರೇ ಚೆನ್ನಾಗಿರುತ್ತೆ, ಗಮ್ ಅಂತ. ಸೊ ಅದು ಇಂಪಾರ್ಟೆಂಟು. ಸೊ ಸ್ವಲ್ಪ ಹೊತ್ತು ಫ್ರೈ ಆಗಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಲಿ ರುಬ್ಕೊಳ್ಳೋಣ. ಫ್ರೈ ಆಯಿತು, ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡ್ಮೇಲೆ ಫುಲ್ ಅದು ಚಟ್ನಿ ಥರ ಆಗುತ್ತಲ್ಲ. ಸೊ ಅದಾದಮೇಲೆ ಅದಕ್ಕೆ ಮತ್ತೆ ಒಗ್ಗರಣೆ ಹಾಕಬೇಕು, ತೋರಿಸ್ತೀನಿ ಆಮೇಲೆ. ನಾಳೆಯಿಂದ ಅಂದರೆ 22nd IPL ಸ್ಟಾರ್ಟ್ ಆಗ್ತಿದೆ. ಏನೋ ಒಂಥರ ಎಕ್ಸೈಟ್ಮೆಂಟು. ಅಂದರೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ IPLಗೆ ಅನಿಸುತ್ತೆ ಒಂದೊಂದು ಸರಿ. ಸೊ ಇನ್ನೊಂದು 2 ಮಂತ್ಸು ತುಂಬ ಎಂಜಾಯ್ ಮಾಡ್ಬೋದು. ಅಷ್ಟು ಅಂದರೆ ಇಂಡೈರೆಕ್ಟಾಗಿ ಅಷ್ಟು. ಮೊಬೈಲ್ ಬಿದ್ದೋಯ್ತು, ಇಲ್ಲಿ ಸ್ಟ್ಯಾಂಡ್ ಇಲ್ಲ ಇಡೋಕ್ಕೆ. ಸೊ ಬಾಕ್ಸ್ ಮೇಲೆ ಇಟ್ಟಿದ್ದೀನಿ. ಅಡುಗೆ ಮನೆ ಸಾಮಾನು ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇರೋದು.
ಸೊ ಇರಿ ಇನ್ನೊಂದು ಬಾಕ್ಸ್ ಅಡ್ಜಸ್ಟ್ ಮಾಡೋಣ, ಅದೆಲ್ಲ ಚೆನ್ನಾಗಿರೋದು. ಅಡ್ಜಸ್ಟ್ ಆಯಿತು, ಮೊಬೈಲ್ ಇಡೋಕ್ಕೆ ಸ್ಟ್ಯಾಂಡ್ ಅಡ್ಜಸ್ಟ್ ಆಯಿತು, ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಈಗ ಅಡ್ಜಸ್ಟ್ ಆಯಿತು. ಏನೋ ಹೇಳ್ತಿದ್ದೆ IPL ಬಗ್ಗೆ. ಅಂದರೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ IPLಗೆ ಅಂತ. ಅಲ್ಲ, ಒಂಥರ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಅನ್ಕೋಬೇಡಿ, ಎಷ್ಟೋ ಜನರಿಗೆ ಅದು ಲೈಫು. ಸೊ ಕ್ರಿಕೆಟ್ ಆಡೋದಂದರೆ ಅಷ್ಟು ಈಸಿ ಅಲ್ಲ. ನಾವು ಕುತ್ಕೊಂಡು ಇಲ್ಲಿ ಮಾತಾಡ್ಬಿಡ್ತೀವಿ, ಅವ್ನು ಹಂಗೆ ಹೊಡಿಬೇಕಿತ್ತು, ಇವ್ನು ಹಿಂಗೆ ಹೊಡಿಬೇಕಿತ್ತು, ಹಂಗೆ ಗೆಲ್ಸ್ಬೇಕಿತ್ತು. ಸೊ ಅಲ್ಲಿ ಹೋಗಿ ಆಡಿದಾಗೆ ತಾನೇ ಗೊತ್ತಾಗೋದು ಅಲ್ಲಿ ಎಷ್ಟು ಪ್ರೆಷರ್ ಇತ್ತು ಅಂತ. ಸೊ ಮೊನ್ನೆ ರಾಯ್ಡು ಹೇಳ್ತಿದ್ರು, ಸೊ ಕ್ರಿಕೆಟ್ ಅನ್ನೋದು 90% ಮೈಂಡ್ ಗೇಮೇ, 10% ಫಿಸಿಕಲ್ ಎಫರ್ಟ್ ಬೇಕು ಅಂತ. ಸೊ ಅಷ್ಟು ಮೈಂಡ್ ಅಷ್ಟು ಅಂದರೆ ನೀವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವರು ಡಿಸಿಷನ್ ಮಾಡಬೇಕು, ಈ ಈ ಈ ಬಾಲ್ಗೆ ನಾನು ಯಾವ ಶಾಟ್ ಆಡಬೇಕು ಅಂತ. ನಾವಿಲ್ಲಿ ಕುತ್ಕೊಂಡು ಈಸಿಯಾಗಿ ಹೇಳ್ಬಿಡ್ತೀವಿ, ಅವ್ನು ಆ ಶಾಟ್ ಹೊಡಿಬೇಕಿತ್ತು, ಈ ಶಾಟ್ ಹೊಡಿಬೇಕಿತ್ತು ಅಂತ. ಸೊ ಅದಕ್ಕೋಸ್ಕರನೇ IPLನ ಎಂಜಾಯ್ ಮಾಡಿ ಹೆಲ್ತಿ ವೇಯಲ್ಲಿ. ಬೆಟ್ಟಿಂಗ್ ಅಂತ ತುಂಬ ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಆಯಿತಾ. ಬೆಟ್ಟಿಂಗಿಂದ ದೂರ ಇರಿ. ಆಂಧ್ರ ಪ್ರದೇಶದಲ್ಲೆಲ್ಲ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡೋರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ನೀವು ನ್ಯೂಸ್ ನೋಡ್ಬೋದು ಬೇಕಂದರೆ. ತುಂಬ ಜನ ಯೂಟ್ಯೂಬ್ದು ಮತ್ತು TV ಆ್ಯಂಕರ್ಸ್ಗಳು ಕೆಲವ್ರನ್ನೆಲ್ಲ ಏನೋ ಅರೆಸ್ಟ್ ಮಾಡಿದ್ದಾರೆ, ನ್ಯೂಸ್ ಬಂತು. ಸೊ ದಯವಿಟ್ಟು ಇದರಿಂದ ದೂರ ಇರಿ. ಯಾವುದೇ ಬೆಟ್ಟಿಂಗ್ ಎಲ್ಲ ಆಡೋಕ್ಕೆ ಹೋಗ್ಬೇಡ್ರಿ. ಫ್ಯಾಮಿಲಿ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಮೇಯ್ನ್ ಫ್ಯಾಮಿಲಿನೇ ಇಂಪಾರ್ಟೆಂಟು. ಸೊ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಟೊಮೆಟೊ ಅದು ತಣ್ಣಗಾಗಿದೆ, ಆಯಿತಾ. ರುಬ್ಕೊಂಡು ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಆಗಲೇ ಟೊಮೊಟೊ ಫ್ರೈ ಮಾಡಿದ್ದು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ರುಬ್ಬೋಣ. ನಿಮ್ಮ ಫೇವ್ರೆಟ್ ಟೀಮ್ಸು, ಫೇವ್ರೆಟ್ ಪ್ಲೇಯರ್ಸು ಯಾರು ಅಂತ ಹೇಳಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಓಕೆನಾ. ಸೊ ಆ್ಯಕ್ಚುಲಿ ಏನಂದರೆ ವೀಡಿಯೋ ಕಾನ್ಸ್ಟೆಂಟಾಗಿ ಮಾಡ್ತಾನೆ ಇರಬೇಕು ಅಂತ. ಯಾಕಂದರೆ ಯಾವಾಗ ಯಾವ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಷ್ಟ ಆಗೋವರೆಗೂ ಮಾಡ್ತಿರ್ತೀನಿ, ನೀವು ಅದನ್ನ ನೋಡಬೇಕು. ನೋಡಿ ಚೆನ್ನಾಗಿರೋ ವೀಡಿಯೋನ, ಎಲ್ಲ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ ಬೆಳೆಸಿ, ಆಯಿತಾ. ಈ ಮೊಬೈಲ್ ಯಾಕೋ ನಿಲ್ತಿಲ್ಲ ಸರಿಯಾಗಿ, ನೋಡೋಣ ಆದಷ್ಟು ಬೇಗ ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಳ್ಳೋಣ. ಸೊ ಏನಕ್ಕಂದರೆ ಇನ್ವೆಸ್ಟ್ಮೆಂಟ್ ಸುಮ್ಮನೆ ಇವಾಗ ಬಿಫೋರ್ ಇದು ಅಂದರೆ ಆನ್ ಮಾಡೋಕ್ಕಿಂತ ಮುಂಚೆನೇ ಏನಕ್ಕೆ ಅದೆಲ್ಲ ಏನಂತಾರೆ ಅದಕ್ಕೆ ಸ್ಪೆಂಡ್ ಮಾಡೋದು ಏನಕ್ಕೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದಲ್ವಾ, ಸ್ವಲ್ಪ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಬಂದಮೇಲೆ ಎಲ್ಲನೂ ಅದಕ್ಕೆ ಅದು ತುಂಬ ವೀಡಿಯೋ ತುಂಬ ಕ್ವಾಲಿಟಿ ಇರುತ್ತೆ, ಒಳ್ಳೆ ಕಂಟೆಂಟ್ ಬರುತ್ತೆ. ಇನ್ನು ನಾನು ಕಲಿತಾ ಇದ್ದೀನಿ, ಒಳ್ಳೆ ಕಂಟೆಂಟ್ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದನ್ನ ರುಬ್ಕೊಳ್ಳೋಣ. ನೀರೇನು ಸೇರ್ಸೋದು ಬೇಡ, ನೀರು ನೋಡಿಕೊಂಡು ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಟೊಮೊಟೊನೂ ಆಲ್ಮೋಸ್ಟ್ ತುಂಬ ನೀರು ವಾಟರ್ ಕೊಟ್ಟಿರುತ್ತೆ, ಅವಶ್ಯಕತೆ ಇಲ್ಲ ನೀರು ಹಾಕ್ಬೋದು. ಏನಾಯಿತು? ಹಾಂ ಬೇಡ, ನೀನು ಇಲ್ಲೇ ಇರು. ನನ್ನ ಮಗ, ಅವನಿಗೆ ಅಡುಗೆ ಮನೆಗೆ ಬರೋಕ್ಕೆ ತುಂಬ ಇಷ್ಟ. ಅಡುಗೆ ಮನೇಲಿ ಎಲ್ಲ ಕಿತ್ತಾಕೋದು ಆಲ್ರೆಡಿ ನೀವು ಮುಂಚೆ ವಿಡಿಯೋಲಿ ನೋಡಿರ್ತೀರ. ಎಲ್ಲ ಕಿತ್ತಾಕಿ ಹಾಳು ಮಾಡಿ ಎಲ್ಲ ಎಳ್ದಾಕೋದು ಇದು ಮಾಡ್ತಿದ್ರೆ ಅವ್ನಿಗೆ ತುಂಬ ಖುಷಿ. ಬಿಟ್ಟಿಲ್ಲ ಅಂದರೆ ಅಳ್ತಾನೆ. ಆಯಿತು, ರೆಡಿ ಆಗಿದೆ ಇದು. ಸೊ ಹೀಗೆ ಬರುತ್ತೆ ಆಯಿತಾ, ನೋಡಿ ಇಷ್ಟೇ. ಇದಕ್ಕೆ ಸ್ವಲ್ಪ ಈಗ ಒಗ್ಗರಣೆ ಹಾಕೊಂಬಿಡೋಣ. ಸ್ವಲ್ಪ ಆಯಿಲ್, ಹಾಕಿದ್ಮೇಲೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಸೊ ಜೀರಿಗೆ ಫ್ಲೇವರೇ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಇಲ್ಲಮ್ಮ ನಾ ಹೊಡೆದಿಲ್ಲ ಏನು ಅವನಿಗೆ, ಅವನೇ ನಾಟಕ ಆಡ್ತಾವನೆ. ನನ್ನ ಮಗಂದು ಕಿತಾಪತಿ ಎಲ್ಲ ಅವ್ರ ಅಮ್ಮನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ದಾನೆ. ಜೀರಿಗೆ ಹಾಕಿನಿ, ಸ್ವಲ್ಪ ಸಾಸಿವೆ. ನಿಜವಾಗ್ಲೂ ಈ ಸೆಕೆಯಲ್ಲಿ ಅಡುಗೆ ಮಾಡೋದಂತೂ ತುಂಬ ಅಂದರೆ ತುಂಬ ಕಷ್ಟ. ಎಲ್ಲ ಅಡುಗೆ ಮಾಡೋ ಹೆಂಗಸ್ರಿಗೂ ಅಡುಗೆ ಮಾಡೋ ಗಂಡಸ್ರಿಗೂ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ಹೆಂಗೆ ಮಾಡ್ತಿದ್ದೀರಾ ಈ ಬಿಸಿಲಲ್ಲಿ ಅನ್ನೋದೇ ತುಂಬ ದೊಡ್ಡ ಕ್ವಶನ್ ಮಾರ್ಕ್.
ಬೆವರು ನೋಡಿ ಹೆಂಗೆ ಬರ್ತಿದೆ. ಸೊ ಸಡನ್ನಾಗಿ ಇನ್ನೇನು ಒಗ್ಗರಣೆ ಇಟ್ಟೆ ಅಷ್ಟು ಬೇಗ ಗ್ಯಾಸ್ ಖಾಲಿ ಆಯಿತು. ಗ್ಯಾಸ್ ಚೇಂಜ್ ಮಾಡಿ ಬರ್ತೀನಿ. ಸೊ ಆಮೇಲೆ ಕಂಟಿನ್ಯೂ ಮಾಡೋಣ, ಆಮೇಲೆ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಗ್ಯಾಸ್ ಚೇಂಜ್ ಮಾಡಿ ಬಂದೆ, ಸಿಲಿಂಡರ್ ಚೇಂಜ್ ಆಯಿತು, ಕಂಟಿನ್ಯೂ ಮಾಡೋಣ. ಒಗ್ಗರಣೆ ಆಗ್ತಿದೆ. ಸೊ ಇದಾದಮೇಲೆ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಸೊ ಆಗಿರೋ ಟೊಮೊಟೊ ಮಿಕ್ಸಿ ಮಾಡಿರೋದೇನಿದೆ ಅದು ಹಾಕೋಣ. ಸ್ವಲ್ಪ ವಾಟ್ರ್, ಅದೇ ಜಾರ ವಾಟ್ರ್ ಹಾಕ್ಬಿಟ್ಟು ಸೊ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೊಟೊ ಥರ ಇದ್ದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಮಧ್ಯೆ ಸಿಕ್ಕಿದ್ರೆ ಅದು ಟೇಸ್ಟು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಬಿಡೋಣ, ಸ್ವಲ್ಪ ಉಪ್ಪು. ಮೀಡಿಯಮ್ ಫ್ಲೇಮ್ಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಲಿ ಚೆಂದ. ಸ್ವಲ್ಪ ನೀರು ಬಿಟ್ಟು ಎಣ್ಣೆ ಮೇಲೆ ಬರಲಿ. ಸೊ ಹೆಂಗಿದೆ ನೋಡೋಕೆ ಹೆಂಗಿದೆ ಟೇಸ್ಟ್ ಅಂತೂ ನಿಮ್ಗೆ ಗೊತ್ತಾಗಲ್ಲ. ಅವಳು ನಮ್ಮ ವೈಫ್ ಹೇಳ್ತಾಳೆ ಟೇಸ್ಟ್ ಹೇಗಿದೆ ಅಂತ. ಸೊ ನೋಡೋಕೆ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಆಯಿತಾ. ಸೊ ದಯವಿಟ್ಟು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಬೇಕು ಅಂತ. ಸೊ ಹೋಗೋದೇನಿದೆ, ಒಂದು ಲೈಕೆ ತಾನೇ, ಹಾಗೆ ಜಸ್ಟ್ ಹಿಂಗೆ ಒತ್ಬಿಡಿ ಹಂಗೆ. ನೋಡಿದ್ರಲ್ಲ ಹೆಂಗೆ ಬಂದಿದೆ ಟೊಮೆಟೊ ಪುಲ್ಗುರ ಅಂತಾರೆ. ನಾರ್ಮಲಾಗಿ ನೀವು ಟೊಮೆಟೊ ಚಟ್ನಿ ಅನ್ಬೋದು. ಸೊ ವಿಡಿಯೋ ನೋಡಬೇಕಾದ್ರೆ ದಯವಿಟ್ಟು ಲೈಕ್ ಮಾಡಿ ಆಯಿತಾ. ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡಿ. ವಿಡಿಯೋ ನೋಡಾದ್ಮೇಲಾದರೂ ಲೈಕ್ ಮಾಡಿ. ಲೈಕ್ ಮಾತ್ರ ಮರಿಬೇಡಿ ಮಾಡೋದು. ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ಹೊಸ ಜನಕ್ಕೆ ರೀಚ್ ಆಗುತ್ತೆ ವಿಡಿಯೋ ಆಯಿತಾ. ಮರಿದೆ ಲೈಕ್ ಮಾಡಿ. ಸೊ ಒಂದು ಕುದಿ ಬರಲಿ, ಅದು ಕುದಿ ಬಂದಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ, ಸ್ಟವ್ ಆಫ್ ಮಾಡೋಣ. ಓಕೆನಾ. ನೋಡಿದ್ರಲ್ಲ ಇದು ಈ ಟೊಮೆಟೊ ಚಟ್ನಿ ಎಷ್ಟು ಸಿಂಪಲ್ ಅಂತ, ಟೊಮೆಟೊ ಪುಲ್ಗುರ. ಸೊ ನನಗೆ ಗೊತ್ತಿರೋ ಹೆಸರು ಹೇಳ್ತೀನಿ. ಸೊ ಎಷ್ಟು ಸಿಂಪಲ್ ಅಂತ, ಒಂದು 10-15 ಮಿನಿಟ್ಸಲ್ಲಿ ಆಗುತ್ತೆ ಬೇಗ ಈಸಿಯಾಗಿ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಎಸ್ಪೆಷಲಿ ನನಗೆ ಮುದ್ದೆ ಮತ್ತು ರೈಸಿಗೆ ತುಂಬ ಇಷ್ಟ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಇದನ್ನ ಹಾಕ್ಕೊಂಡು ಬಾರಿಸ್ತಿದ್ರೆ ನೆಕ್ಸ್ಟ್ ಲೆವೆಲ್ಲೇ. ಸೊ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಹೇಳ್ತಿರ್ತಾರೆ, ನಾವು ದುಡಿಯೋದು ಏನೇ ಕಷ್ಟಪಡೋದು, ಹಣ ಸಂಪಾದನೆ ಮಾಡೋದು ಏನಾದರೂ ಅದು ಹೊಟ್ಟೆಗೆ, ಗೇಣು ಬಟ್ಟೆಗೆ ಅಂತ. ಯಾವುದೋ ಒಂದು ಇವರ ಹತ್ರ ಪ್ರಮೋಷನ್ಸಲ್ಲಿ ನೋಡಿದೆ, ಅನುಶ್ರೀ ಅವ್ರ ಜೊತೆ ಏನೋ ಮಾತಾಡ್ತಿದ್ರು. ಸೊ ತಿನ್ನೋಕ್ಕೆ ಯಾವತ್ತೂ ನಾಚ್ಕೋಬಾರ್ದು, ಚೆನ್ನಾಗಿ ತಿಂತಿರ್ಬೇಕು, ಚೆನ್ನಾಗಿ ಆರೋಗ್ಯವಾಗಿರಬೇಕು. ಸೊ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಈ ಮೂರು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಬೇರೆಯವ್ರಿಗೆ ಬೇರೆ ಇಷ್ಟ ಇರ್ಬೋದು, ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಕುದಿ ಬಂತು. ನೋಡಿ ಟೊಮೊಟೊ ಪುಲ್ಗುರ ರೆಡಿಯಾಗಿದೆ. ನೋಡಿದ್ರೆ ಯಾವಾಗ ತಿನ್ನಬೇಕು ಅಂತ ಅನಿಸ್ತಿದೆ.